ಈಗ ರವಿಕುಮಾರ್ ಗೌಡ ಗಾಣಿಗ ಅರ್ಜೆಂಟ್ ಹೋಗ್ಲಿಕ್ಕೆ ಉಂಟು. ಗೃಹ ಸಚಿವರು. ಸಭಾ ಅಧ್ಯಕ್ಷರೇ, ಕ್ರಿಕೆಟ್ ಬೆಟ್ಟಿಂಗ್ ಬಗ್ಗೆ ಮಾನ್ಯ ಗೃಹ ಸಚಿವರನ್ನ ಗಮನ ಸೆಳೆಯ ಬಯಸ್ತೀನಿ. ಮಾಡ್ಕೊಡ್ಬೇಕು ಅಂತ ವಿನಂತಿಸ್ತೀನಿ. ಅದು ಅವಕಾಶ ಕೊಡಬೇಕು. ದಯಮಾಡಿ ಈ ವಿಷಯ ಬಹಳ ಪ್ರಮುಖವಾದಂತಹ ವಿಷಯ. ದಯಮಾಡಿ ಈ ವಿಷಯ ಎಲ್ಲರಿಗೂ ಒಂದು 5 ನಿಮಿಷ ಚರ್ಚೆಗೆ ಅವಕಾಶ ಕೊಡಿ. ಹೌದು, ಸಾಕಷ್ಟು ರಾಜ್ಯದೊಳಗೆ ಇದು ಅತ್ಯಂತ ಇಶ್ಯೂ. ಸಲಾನ್ ಹೇಳ್ತೀವಿ, ಸಾವಿರಾರು ಯುವಕರು ಅಧ್ಯಕ್ಷ. ಹೌದು, ಅದು ರವಿ ಎದ್ದಾಗ ಮಾತ್ರ ಸಡನ್ ನೆನಪಾಯ್ತು, ಮುಂಚೆಗೆ ನೆನಪಿರಲಿಲ್ಲ. ಯಾಕೆ ಕಾಲಿಂಗ್ ಅಟೆಂಡೆನ್ಸ್ ಅವರ ಪ್ರಶ್ನೆ ಚರ್ಚೆ ಈಗ ಪ್ರಶ್ನೆ ಕೇಳಿ ಅಲ್ಲಿ. ಈಗ ಪ್ರಶ್ನೆ ಕೇಳಿ. ರಂಗನಾಥ್ ಕೂತ್ಕೊಳ್ಳಿ. ಅಧ್ಯಕ್ಷ ಉತ್ತರವನ್ನ ಒದಗಿಸಿದ್ದಾರೆ. ಈ ಕ್ರಿಕೆಟ್ ಬೆಟ್ಟಿಂಗ್ ಅನ್ನೋದು ಬರೀ ಮಂಡ್ಯದ ಯುವಕರನ್ನಲ್ಲ, ಇಡೀ ಕರ್ನಾಟಕದ ಇಲ್ಲಿ ಕೂತಿರೋ ಪ್ರತಿ ವಿಧಾನಸಭಾ ಕ್ಷೇತ್ರದ ಯುವಕರನ್ನ ಬಹಳ ಹಾಳು ಮಾಡ್ತಾ ಇದೆ. ಇದು ರೌಡಿಸಂನ ಜಾಸ್ತಿ ಮಾಡೋದ್ರಿಂದ ಹಿಡಿದು ಈ ಕ್ರಿಕೆಟ್ ಬೆಟ್ಟಿಂಗ್ ಇಂದ ಯುವಕರು ಸಾಲ ಮಾಡಿ ಮನೆಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ನಿಮಗೊಂದು ಉದಾಹರಣೆ ಹೇಳ್ತೀನಿ. ಮಂಡ್ಯದ ಮದ್ದೂರಿನ ಚಿಕ್ಕರಸಿನ ಕೆರೆಯಲ್ಲಿ 2023ರಲ್ಲಿ ಒಂದು IPL ಮ್ಯಾಚ್ ಗುಜರಾತ್ ವರ್ಸಸ್ ಚೆನ್ನೈ ಪಂದ್ಯದಲ್ಲಿ 11,000 ರೂಪಾಯಿನ ಚಿಕ್ಕರಸಿನ ಕೆರೆ ಹುಡುಗ ಕಟ್ಟಿದ್ದ. ಅದನ್ನು ಕೊಡ್ಲಿಲ್ಲ ಅಂತ ಹೇಳಿ ಮ್ಯಾಚ್ ಮುಗ್ದೋದ್ಮೇಲೆ ಅವನ್ನ ಕೊಲೆ ಮಾಡಿ ಸಾಯಿಸಿದ್ರು. ಇದು ಬರೀ 11,000 ರೂಪಾಯಿ ನಡೆದಂತ ಕೊಲೆ. ಇವತ್ತು ನನ್ನ ಮಂಡ್ಯದಲ್ಲಿ ಯುವಕರು ಪ್ರತಿ ಮನೆಯಲ್ಲಿ ಯುವಕರು ಕ್ರಿಕೆಟ್ ಬೆಟ್ಟಿಂಗ್ಗೆ ಸೇರ್ಕೊಂಡಿದ್ದಾರೆ. ಇದರಿಂದ ಅವರು ಸಾಲ ಮಾಡ್ತಾ ಇದ್ದಾರೆ, ಮದುವೆ ಮಾಡೋದಕ್ಕೆ ಹೆಣ್ಣುಗಳು ಸಿಗ್ತಾ ಇಲ್ಲ. IPL ಮ್ಯಾಚ್ ಮುಗಿದ ತಕ್ಷಣ ಅವರ ಬೈಕುಗಳು, ಅವರ ಆಸ್ತಿಗಳನ್ನ ಈ ಬುಕ್ಕಿಗಳು ಕಿತ್ಕೋತಾ ಇದ್ದಾರೆ. ನನ್ನ ಕ್ಷೇತ್ರದ ಒಂದು ಉದಾಹರಣೆ ಹೇಳ್ತೀನಿ. ಈಗ 2 ತಿಂಗಳ ಮುಂಚೆ ಒಬ್ಬ ನನ್ನ ಕ್ಷೇತ್ರದ ಕ್ರಿಕೆಟ್ ಬುಕ್ಕಿಯನ್ನ ನಮ್ಮ ಮಂಡ್ಯದ ಪೊಲೀಸರು ಹಿಡ್ಕೊಂಡ್ ಬಂದಾಗ ಬಹಳ ದುರಂತದ ವಿಚಾರ. ಈ ಕ್ರಿಕೆಟ್ ಬುಕ್ಕಿಗಳು 3 ಪಕ್ಷದವ್ರ ಜೊತೆ ಗುರುತಿಸ್ಕೊಂಡಿರ್ತಾರೆ. ಕಾಂಗ್ರೆಸ್ ಅವ್ರ ಜೊತೆನೂ ಇದ್ದಾರೆ, ಬಿಜೆಪಿ ಜೊತೆನೂ ಇದ್ದಾರೆ, ಜನತಾದಳ ಜೊತೆನೂ ಇದ್ದಾರೆ. ಅವತ್ತು ಅಲ್ಲಿಗೆ ಮಾಜಿ ಮುಖ್ಯಮಂತ್ರಿ ಬಂದಿದ್ರು. ಅವ್ರಿಗೆ ಯಾರು ಹೇಳಿದ್ರೆ ಏನಿಲ್ಲ, SP ಗೆ ಫೋನ್ ಮಾಡ್ತಾರೆ, ನನ್ನ ಪಕ್ಷದ ಕಾರ್ಯಕರ್ತನ ಹಿಡ್ಕೊಂಡ್ ಬಂದಿದ್ದೀರಾ, ಈಗಲೇ ಬಿಡ್ತೀರೋ ಇಲ್ವೋ ಅಂತ ಹೇಳಿ SP ಗೆ ಫೋನ್ ಮಾಡ್ತಾರೆ. ಆತ ಒಬ್ಬ ಕ್ರಿಕೆಟ್ ಬುಕ್ಕಿ. ಅವನಿಂದ ಇಡೀ ಮಂಡ್ಯದಲ್ಲಿ ಎಷ್ಟು ಯುವಕರು ಹಾಳಾಗಿದ್ರು ಅಂತ ಹೇಳಿದ್ರೆ ಅದನ್ನ ಹೇಳೋದಕ್ಕೆ ಆಗಲ್ಲ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ರಾಜಕಾರಣಿಗಳು ಕೂಡ ಈ ಕ್ರಿಕೆಟ್ ಬುಕ್ಕಿಗಳನ್ನ ಪೋಷಿಸೋದನ್ನ ನಿಲ್ಲಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ಯುವಕರು ಕೊಲೆ ಆಗ್ತಾ ಇದ್ದಾರೆ, ಸಾಲ ಮಾಡ್ತಾ ಇದ್ದಾರೆ, ಅವ್ರ ತಂದೆ ತಾಯಿನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ, ಆಸ್ತಿ ಕಳ್ಕೊಳ್ತಾ ಇದ್ದಾರೆ, ಅವರ ಮನೆ ಮಠ ಹರಾಜ್ ಆಗ್ತಾ ಇದೆ, ಊರ್ ಬಿಡ್ತಾ ಇದ್ದಾರೆ. ಈ ನೀವು ಒಂದು ಅಂಕಿಅಂಶನ ತರಿಸ್ಕೊಳ್ಳಿ. IPL ಮ್ಯಾಚ್ ಆದ್ಮೇಲೆ ಬೈಕ್ ಕಳ್ತನಗಳು ಜಾಸ್ತಿ ಆಗ್ತಾ ಇದೆ. ಏನು ಮಾಡ್ಬೇಕು ಹೇಳಿ ಸರ್ಕಾರ? ಇದಕ್ಕೆ ಕಠಿಣ ಕ್ರಮ ಅಲ್ಲಿಗೆ ಬನ್ನಿ. ಹೌದು ಅಧ್ಯಕ್ಷ, ಇದಕ್ಕೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಬುಕ್ಕಿಗಳು ಹಳ್ಳಿಯಲ್ಲಿದ್ದಾರೆ, ಅವ್ರನ್ನ ಮಟ್ಟ ಹಾಕ್ಬೇಕು. ಪೊಲೀಸರು ಅಡ್ಜಸ್ಟ್ಮೆಂಟ್ ಅಲ್ಲಿ ಬುಕ್ಕಿಗಳನ್ನ, ಕ್ರಿಕೆಟ್ ಬ್ಯಾಟಿಂಗ್ ಅನ್ನ ನಡೆಯೋದನ್ನ ತಪ್ಪಿಸ್ಬೇಕು ಅನ್ನೋದು ನನ್ನ ಪ್ರಶ್ನೆ. ಮಾನ್ಯ ಅಧ್ಯಕ್ಷರೇ, ಪ್ರತಿಪಕ್ಷ ನಾಯಕ ನಾನು ಅದರಲ್ಲಿ ಅನುಭವ ಇದ್ದೀನಿ. ಅದಕ್ಕೋಸ್ಕರ ಹಿಂದೇನು ಕೂಡ ನಮ್ಮ ರವಿ ಅವರು ಎತ್ತಿರೋ ಪ್ರಶ್ನೆ ಸಾಮಾಜಿಕ ಪಿಡುಗಷ್ಟೇ. ಇದು ಬಹಳ ದೊಡ್ಡ ಮಟ್ಟದಲ್ಲಿದೆ. ಅವರೇನೋ ಸಣ್ಣ ಮಂಡ್ಯ ಸುದ್ದಿ ಹೇಳ್ತಾ ಇದ್ರು. ಒಂದೊಂದು ಕ್ರಿಕೆಟ್ ಮ್ಯಾಚ್ಗೆ 1,000 ಕೋಟಿ ನಡೀತು. 1,000 ಕೋಟಿ, 1,000. ಇವರೇ ಹೇಳ್ಬಿಟ್ರು ಆ ಹಳ್ಳಿಗಳಲ್ಲಿ ಇರೋರ್ನೆಲ್ಲ ಮಟ್ಟ ಹಾಕ್ಬಿಡಿ ಅಂತ. ಅಲ್ಲೆಲ್ಲ ನಡೆಯೋದು. ಇಲ್ಲಿ ಬೆಂಗಳೂರಲ್ಲಿ ಇದ್ದಾರೆ. ಬೆಂಗಳೂರಲ್ಲಿ ಮೊನ್ನೆ ಅವ್ರು ಫುಟ್ಪಾತ್ ಅಲ್ಲಿ ಇದ್ದವ್ರು ಇವತ್ತು ಅವ್ರ ಮನೆಗಳು ಕಟ್ಟಿದ್ದಾರೆ. 50 ಕೋಟಿ 60 ಕೋಟಿ ಕಟ್ಟಕ್ಕಾಗಲ್ಲ ಅಷ್ಟು. ಆಯ್ತು, ಕೂತ್ಕೊಳ್ಳಿ. ಈ ತರದ್ದು ಬಹಳ ದೊಡ್ಡ ಇದಿದೆ. ಏನು ಸಣ್ಣದಾಗಿ ಏನೋ ಪೊಲೀಸ್ಗೆ ಬಗ್ತಾರೆ ಅನ್ನೋ ಮಟ್ಟದಲ್ಲಿ ಏನಿಲ್ಲ ನನ್ನ ಕಣ್ಣಗೆ. ಇವರೆಲ್ಲ ಬಂದಿದ್ರು. ಇವರು ಹೆಂಗ್ ಇನ್ಫ್ಲೂಯೆನ್ಸ್ ಎಷ್ಟೆಷ್ಟು ಮಾಡ್ತಾರೆ ಅಂತ ಹೇಳಿದ್ರೆ, ಸದನದಲ್ಲಿ ಇರೋರ್ನೇ ಕರ್ಕೊಂಬರ್ತಾರೆ ನಮ್ಮ ಹತ್ರಕ್ಕೆ. ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಸದನದಲ್ಲಿ ಇರೋರೇ ಬಂದಿದ್ರು ಇವ್ರ ಬಗ್ಗೆ ರೆಕಮೆಂಡ್ ಮಾಡಕ್ಕೆ. ಮನೆ ಅಂದ್ರೆ ಕೆಲವರು ನನ್ಗೆ ಅನ್ಸುತ್ತೆ, ಒಬ್ಬ ಡೆವಲಪರ್ ನಮ್ಮಲ್ಲಿ ಜಯನಗರದಾಗಿದ್ದ, ಸುಮಾರು 120 ಕೋಟಿ ಲಾಸ್ ಮಾಡ್ಕೊಂಡಿದ್ದಾರೆ. 120 ಕೋಟಿ ಮನೆ ಮಠ ಆಸ್ತಿ ಗೀಸ್ತಿ ಎಲ್ಲ ಮಾರಾಟ ಆಗೋಡ್ತು. ಫುಟ್ಪಾತ್ ಬಂದ್ಬಿಟ್ಟಿದ್ದಾರೆ.
ಇನ್ಕಮ್ ಟ್ಯಾಕ್ಸ್ ಎಲ್ಲ ರೈಡ್, ಅವನ ಹತ್ರ ರೈಡ್ ಮಾಡಿದ್ರು ದುಡ್ಡು ಸಿಗಲ್ಲ, ಆ ಸ್ಥಿತಿಗೆ ಬಂದಿದ್ದಾರೆ. ಬಟ್ ಲೆಕ್ಕದಾಗಿಲ್ಲ ಅದೆಲ್ಲ, ಇದೆಲ್ಲ ಹವಾಲ ತರ ಹೋಗಿದೆ. ಅಷ್ಟು ವರ್ಸ್ಟ್ ಇದೆ. ಇದು ಸಾಮಾನ್ಯ ಏನೂ ಆಗಲ್ಲ. ಇದಕ್ಕೇನಾನ ಸ್ಪೆಷಲ್ ಸ್ಕ್ವಾಡ್ ಮಾಡಿ ನಾವೇನಾನ ಮಟ್ಟ ಹಾಕ್ಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿ ಕಠಿಣ ಕ್ರಮ ತೆಗೆದುಕೊಂಡ್ರೇನೆ ಎಲ್ಲೋ ಒಂದು ಮಂಡ್ಯದಲ್ಲೋ ಇನ್ನೊಂದ್ ಕಡೆ ಏನ್ ನಡೆಯಲ್ಲ. ಇದೆಲ್ಲ ಕೇಸ್ಗೆ ಅವ್ರು ಬಗ್ಗದೇ ಇಲ್ಲ, ಕೇಸ್ಗೆ ಪೊಲೀಸ್ ಸ್ಟೇಷನ್ಗೆ ಅವ್ರು ಬಗ್ಗದೇ ಇಲ್ಲ. ಅದಕ್ಕೆ ಏನಾದ್ರೂ ಒಂದು ಇದಕ್ಕೋಸ್ಕರ ಸ್ಕ್ವಾಡ್ ಮಾಡಿ ನೀವು ಮಾಡಿದ್ರೆ ಇದಕ್ಕೊಂದು ಒಳ್ಳೆ ಹೆಸರು ಬರ್ತದೆ, ನೂರಾರು ಕುಟುಂಬ ಉಳಿಸ್ದಂಗೆ ಅವಕಾಶ ಕೂಡ ಸರ್ಕಾರಕ್ಕೆ ಬರ್ತದೆ. ಗೃಹ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ. ಇಡೀ ದೇಶದಲ್ಲೇ ಇದೆ ಇದು. ಇದು ಕೇವಲ ಚರ್ಚೆ ಮಾಡಿ ಎಲ್ಲರೂ ಪ್ರತಿಪಕ್ಷ ನಾಯಕರು ಮಾತಾಡಿದ್ದಾರೆ. ಮನೆ ಸಭಾಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು ವಿನಂತಿ ಮಾಡ್ಕೋತೀನಿ, ದೇಶದಲ್ಲೇ ಬದಲಾವಣೆ ತರುವಂತ ಎಷ್ಟೋ ರಾಜಕಾರಣಿಗಳು ಇದರಲ್ಲಿದ್ದಾರೆ. ನಮ್ಮ ರಾಜ್ಯದೊಳಗಡೆ ಅಟ್ಲೀಸ್ಟ್ ಕಡಿವಾಣ ಹಾಕಲಿ ಅಧ್ಯಕ್ಷರೇ, ಕಡಿವಾಣ ನಮ್ಮ ರಾಜ್ಯದೊಳಗಡೆ ಕಡಿವಾಣ ಹಾಕಲಿ. ದೇಶದ ಆಮೇಲೆ ನೋಡೋಣ ನಾವು. ಆಯ್ತು, 2 ನಿಮಿಷ ಅಧ್ಯಕ್ಷರೇ, ಇವತ್ತು ಆತ್ಮೀಯ ಸಹೋದರ ಕಾಂಗ್ರೆಸ್ಸಿನ ಒಬ್ಬ ಸದಸ್ಯರು 2 ನಿಮಿಷ ನಂದಾಗ ತಾವು ಮಾತಾಡುತ್ತಾರೆ. ನೆಕ್ಸ್ಟ್ ಕ್ರಿಕೆಟ್ ಬೆಟ್ಟಿಂಗ್ ಬಗ್ಗೆ ಗಮನವನ್ನು ಸೆಳೆದಿದ್ದಾರೆ. ಓಕೆ, ಹೃದಯಪೂರ್ವಕ ಧನ್ಯವಾದಗಳನ್ನು ಅವ್ರಿಗೆ ತಿಳಿಸ್ತೇನೆ ಅಧ್ಯಕ್ಷರೇ. ಇವತ್ತು ಈ ರಾಜ್ಯದಲ್ಲಿ ಅತ್ಯಂತ ಅಪಾಯಕಾರಿ ಯಾವುದರ ಒಂದು ವಿಷಯ ಅದ ಅಂದ್ರೆ ಅದು ಕ್ರಿಕೆಟ್ ಬೆಟ್ಟಿಂಗ್ ಮತ್ತು ಮೊಬೈಲ್ ರಮ್ಮಿ ಅಧ್ಯಕ್ಷರೇ. ಈ ಎರಡೂ ವಿಷಯಗಳು ದಯಮಾಡಿ ಅಧ್ಯಕ್ಷರೇ ತಾವು ನನ್ನ ಕಡೆ ಕೈ ಮುಗಿತೀನಿ, ಗಮನ ಕೊಡಬೇಕು. ಅದು ಆಮೇಲೆ ತಾವು ನೋಡ್ರಿ ಅಧ್ಯಕ್ಷರೇ. ನಿಮ್ಮ ಹತ್ರ ಕೇಳ್ತಾ ಸರಿ ಅಧ್ಯಕ್ಷರೇ, ಯಾಕಂದ್ರೆ ಅಷ್ಟು ಗಂಭೀರವಾದಂತಹ ವಿಷಯ ಇದು. ಅದನ್ನ ಕಾರಣಕ್ಕೆ ನಾನು ತಮ್ಮ ವಿನಂತಿಯನ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ಕ್ರಿಕೆಟ್ ಬೆಟ್ಟಿಂಗ್ ನಡೆಸ್ತಕ್ಕಂಥವ್ರು ಪ್ರತಿಯೊಂದು ತಾಲೂಕಿನಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ನಡೆಸ್ತಕ್ಕಂಥವ್ರು ಇದ್ದಾರೆ ಅಧ್ಯಕ್ಷರೇ. ಇವತ್ತು ಮಾನ್ಯ ಗೃಹ ಮಂತ್ರಿಗಳಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅಧ್ಯಕ್ಷರೇ, ಆ ಕ್ರಿಕೆಟ್ ಬೆಟ್ಟಿಂಗ್ ನಡೆಸ್ತವರು ಯಾರು ಅಂತ ಹೇಳಿ ಪತ್ತೆ ಹಚ್ಚಲಕ್ಕೆ ಏನು ದೊಡ್ಡ ಮಾತಿಲ್ಲ. ಅವ್ರು ಇರೋದೇನು 1,000 ಮಂದಿ ಇಲ್ಲ ಅಧ್ಯಕ್ಷರೇ. ಒಂದು ತಾಲೂಕದೊಳಗ, ಒಂದು ತಾಲೂಕದ ಒಬ್ಬರು, ಒಂದು ಜಿಲ್ಲಾ ಕೇಂದ್ರದೊಳಗ 4 ಜನ ಅಧ್ಯಕ್ಷರೇ. ಒಂದು ಉದಾಹರಣೆ ಕೊಡ್ತೀನಿ ಅಧ್ಯಕ್ಷರೇ. ನನ್ನ ಜಿಲ್ಲೆಯೊಳಗ, ನನ್ನ ಬಸವ ಕಲ್ಯಾಣ ಮತಕ್ಷೇತ್ರದೊಳಗ ನಮ್ಮ ಬೀದರ್ SP ಚನ್ನಬಸವಣ್ಣ ಅಂತಕ್ಕಂಥ ನಿಷ್ಠಾವಂತ ಪೊಲೀಸ್ ಆಫೀಸರ್ ಗಡಿಪಾರ್ ಮಾಡಿದ್ದಾನೆ ಅಧ್ಯಕ್ಷರೇ. ಗಡಿಪಾರ್ ಬೆಟ್ಟಿಂಗ್ ಮಾಡ್ತಕ್ಕಂಥವ್ರಿಗೆ ಗಡಿಪಾರ್ ಮಾಡಿದ್ದಾರೆ ಅಧ್ಯಕ್ಷರೇ. ಇವತ್ತು ನಾವು ಈ ಚಂದ್ರಯಾನ ಮಾಡ್ತಕ್ಕಂಥವ್ರೊಳಗೆ ಯಶಸ್ವಿ ಆಗ್ತಾ ಇದ್ದೀವಿ. ಗಮನ ಸೆಳೆಯಿರಿ ಅಧ್ಯಕ್ಷರೇ, 1 ನಿಮಿಷ ಅಧ್ಯಕ್ಷರೇ. ಚಂದ್ರಯಾನ ಮಾಡೋದ್ರೊಳಗೆ ನಾವು ಯಶಸ್ವಿ ಆಗ್ತಾ ಇದ್ದೀವಿ. ಆ 4 ಜನ ಯಾರು ಕ್ರಿಕೆಟ್ ಬೆಟ್ಟಿಂಗ್ ಮಾಡ್ಲತ್ತಾರ, ಹೋಮ್ ಮಿನಿಸ್ಟರ್ ಒಂದು ಈಗ ಆದೇಶ ಮಾಡ್ಲಿ, ಅವ್ರು ಸಂಜೆ ತನ ಬೆಳೆಸ್ತಾರೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಒಂದು ವೇಳೆ ಇಡೀ ಸದನಕ್ಕೆ ನಾನು ಗಮನ ಸೆಳಿತೀನಿ ಅಧ್ಯಕ್ಷರೇ. ಒಂದು ವೇಳೆ ನೀವು ಇದು ಹಿಂಗೆ ಬಿಟ್ರಿ ಅಂದ್ರ ಬರ್ತಕ್ಕಂತ ದಿನಮಾನದೊಳಗ 50 ಜನ ಶಾಸಕರು ಅವರೇ ಆಗಿ ಬರ್ತಾರೆ ಅಧ್ಯಕ್ಷರೇ. ಆ ಮಟ್ಟಕ್ಕೆ ಇದು ತಾವು ದಯಮಾಡಿ ಸದನ ಗಂಭೀರ ತಗೋಬೇಕು. ಇವತ್ತು 20 ವರ್ಷದ 25 ವರ್ಷದ ಹುಡುಗರು ಆತ್ಮಹತ್ಯೆ ಮಾಡ್ಕೊಳತ್ತಾರ ಅಧ್ಯಕ್ಷರೇ. ಸಾವಿರಾರು ಜನ ಆಸ್ತಿ ಕಳ್ಕೊಳತ್ತಾರ ಅಧ್ಯಕ್ಷರೇ. ಆ ಹುಡುಗರಿಗೆ ಕಳ್ಕೊಂಡಂತ ಪೋಷಕರು, ಪಾಲಕರು ಕೊರಗಿ ಸಾಯ್ಲತ್ತಾರ ಅಧ್ಯಕ್ಷರೇ. ಅದಕ್ಕೆ ದಯಮಾಡಿ ನಾನು ವಿನಂತಿಯನ್ನು ಮಾಡ್ತೀನಿ, ಇದರಷ್ಟೇ ಭಯಾನಕ ಇನ್ನೊಂದು ಯಾವ್ದಂದ್ರೆ ಮೊಬೈಲ್ ರಮ್ಮಿ ಅಧ್ಯಕ್ಷರೇ. ಏನ್ ಮಾಡ್ತೀರಿ ನೋಡ್ರಿ ಅಧ್ಯಕ್ಷರೇ, ದಯಮಾಡಿ ಗೃಹ ಮಂತ್ರಿಗಳಿಗೆ ನಾನು ಕೈ ಮುಗಿತೀನಿ. ಇದು ಒಂದು ವೇಳೆ ನಿಂತು ಅಂತಾರ ಕ್ರಿಕೆಟ್ ಬೆಟ್ಟಿಂಗ್ ಮತ್ತು ಮೊಬೈಲ್ ರಮ್ಮಿ ಇದ್ರ ಜೊತೆಗೆ ಮಟಕ ಒಂದು ವೇಳೆ ನಿಂತು ಅಂದ್ರೆ ಬಹುತೇಕ ನಮ್ಮ ಹೋಮ್ ಮಿನಿಸ್ಟರ್ ಈ ರಾಜ್ಯದ ಪಾಲಿಗೆ ದೇವರಾಗ್ತಾರೆ ಅಧ್ಯಕ್ಷರೇ, ದೇವರಾಗ್ತಾರೆ. ಮತ್ತೆ ಈ ಸರ್ಕಾರಕ್ಕೂ ಕೂಡ ಒಳ್ಳೆ ಹೆಸರು ಬರ್ತದೆ ಅಧ್ಯಕ್ಷರೇ. ಅದಕ್ಕೆ ನಾನು ಎಲ್ಲ ಸದಸ್ಯರ ಪರವಾಗಿ ನಾನು ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಸಾಕಷ್ಟು ಜನ ಯುವಕರು ಕ್ರಿಕೆಟ್ ಬೆಟ್ಟಿಂಗ್ ಇಂದ ಹಾಳಾಗ್ತಿದ್ದಾರೆ. ಮಿಡಲ್ ಕ್ಲಾಸ್ ಹುಡುಗರು ಇವತ್ತು ಅದಕ್ಕೆ ಸ್ಪಾಯಿಲ್ ಆಗ್ತಿರೋದು. ದಯವಿಟ್ಟು ಇದ್ರ ಬಗ್ಗೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಆದಷ್ಟು ಶೀಘ್ರನೇ ಒಂದು ಸ್ಕ್ವಾಡ್ ನ ಎಲ್ಲರೂ ಸಹಕಾರದೊಂದಿಗೆ ಮಾಡಬೇಕು. ಸಾವಿರಾರು ಕುಟುಂಬಗಳು ಇದರಿಂದ ಸ್ಪಾಯಿಲ್ ಆಗ್ತಿದೆ. ದಯವಿಟ್ಟು ಇದಕ್ಕೆ ನಮ್ಮ ಸರ್ಕಾರ ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಆಶಿಸ್ತೇನೆ ಸಭಾಧ್ಯಕ್ಷರೇ. ಮಾನ್ಯ ಸಭಾಧ್ಯಕ್ಷರೇ, ಏನು ಕ್ರಿಕೆಟ್ದು ಇವತ್ತಿನ ದಿನ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಶಾಸಕರು ವಿಚಾರ ಜೊತೆಗೆ ಮೊಬೈಲ್ ಆನ್ಲೈನ್ ಗೇಮ್ಸ್, ಇಟ್ ಈಸ್ ಎ ಹ್ಯೂಜ್ ಸೋಷಿಯಲ್ ಬರ್ಡನ್. ನನ್ನಲ್ಲಿ ಹುಡುಗರು ಬಂದು ಆಡ್ತಿರೋರು ಎಕ್ಸ್ಪ್ರೆಸ್ ಮಾಡ್ತಾರೆ, ಇಟ್ ಇಸ್ ಎ ಸೈಕಾಲಜಿಕಲ್ ವೀಕ್ನೆಸ್. ಅದನ್ನು ಯಾವ ರೀತಿ ತೆಗೆದುಕೋಬೇಕು ಅಂತ ನಾನು ಹ್ಯಾವಿಂಗ್ ಎ ಡಿಸ್ಕಷನ್ ವಿತ್ ಸೈಕ್ಯಾಟ್ರಿಸ್ಟ್. ಈಗ ನನಗೆ ಸಹಕಾರ ಬರಬೇಕಾಗಿರುವಂಥದ್ದು ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು. ಸೊ ಹಾಗಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋಂಥದ್ದು ಏನು ಅಂತಂದ್ರೆ, ಯಾರ್ಯಾರು ಹೂ ಆರ್ ವಿಕ್ಟಿಮ್ಸ್ ಆಫ್ ದಿಸ್ ಆನ್ಲೈನ್ ಮೊಬೈಲ್ ಗೇಮ್ಸ್ ಅಂಡ್ IPL ಬೆಟ್ಟಿಂಗ್, ಅವರೆಲ್ಲರೂ ಬರ್ಲಿಕ್ಕೆ ರೆಡಿ ಇದ್ದಾರೆ. ದೇ ಕಾಂಟ್ ಬಿ ಎಕ್ಸ್ಪೋಸ್. ಯಾವ ರೀತಿ ಅದನ್ನ ತೆಗೆದುಕೋಬೇಕು ಅನ್ನೋದನ್ನ ಹೆಚ್ಚಿನ ಅಂಶವನ್ನ ಕೊಟ್ಟು ಮೆಡಿಕಲಿ ಅಂಡ್ ಆಲ್ಸೋ ಬೇಸಿಕಲಿ ಹ್ಯೂಮನ್ ಟಚ್ ಇಟ್ಕೊಂಡು ಹ್ಯಾಂಡಲ್ ಮಾಡೋಂಥದ್ದಾಗಬೇಕು ಅನ್ನೋದು ನನ್ನ ರಿಕ್ವೆಸ್ಟ್ ಮಾನ್ಯ ಸಭಾಧ್ಯಕ್ಷರು.
ಸಭಾಧ್ಯಕ್ಷರೇ ಇದಕ್ಕೆ ವಿಶೇಷವಾದಂತ ಒಂದು ಕಾಯ್ದೆನೇ ತರಬೇಕು, ಸರಿಯಾದಂತ ಶಿಕ್ಷೆ ಆಗಬೇಕು. ಸಾಮಾನ್ಯ ಪೊಲೀಸ್ ಹೋಗ್ತಾರೆ, ಒಂದು FIR ಹಾಕ್ತಾರೆ, ಕೈ ತೊಳ್ಕೊಂಡ್ರೆ ಏನೇನೂ ಪ್ರಯೋಜನ ಇಲ್ಲ. ಒಂದು ಯೋಚನೆ ಮಾಡಿ ಒಂದು ಕಾಯ್ದೆ ತನ್ನಿ. ಇದನ್ನು ಸ್ಟಾಪ್ ಮಾಡದೇ ಇದ್ರೆ ಬಹಳ ಕಷ್ಟ ಆಗುತ್ತೆ. ಸಭಾಧ್ಯಕ್ಷರೇ, ಹೋಮ್ ಮಿನಿಸ್ಟರ್ ನಮ್ಮ ಜಿಲ್ಲೆಯವರಾಗಿರೋದ್ರಿಂದ ನಂದೊಂದು ಸಜೆಷನ್ ಸರ್ಕಾರಕ್ಕೆ. ನಮ್ಮಲ್ಲಿ ಒಬ್ಬ ತುಮಕೂರಿನಲ್ಲಿ ನಮ್ಮ ಕಾರ್ಯಕರ್ತ ಒಬ್ಬ ಇದ್ದ, ಅವನ ಮಗ ಆಡ್ತಿದ್ದ. ಅಪ್ಪ ಅಮ್ಮವನ್ನು ನಿಲ್ಲಿಸಬೇಕು ಅಂತ ಪ್ರಯತ್ನ ಪಟ್ಟರು, ಬೆಟ್ಟಿಂಗ್ ನ ಅಪ್ಪ ಅಮ್ಮನೇ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ತಿರ್ಗಾ ಈಗ ಅಪ್ಪ ಮಗ ಎಲ್ಲರೂ ಬಿಕಾರಿಯಾಗಿ ಈಗ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿ ಹೋಗಿದೆ. ಅದರಿಂದ ನಾನು ಹೋಮ್ ಮಿನಿಸ್ಟರ್ಗೆ ವಿನಂತಿ ಮಾಡ್ತೀನಿ, ಇಲ್ಲ ಕ್ರಿಕೆಟ್ ಬ್ಯಾನ್ ಮಾಡಿ, ಇಲ್ಲ ಬೆಟ್ಟಿಂಗ್ ಬ್ಯಾನ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ, ಇಲ್ಲ ನಿಲ್ಸಕ್ಕಾಗಲ್ಲ. ಇದು ಅಶೋಕ್ ಅವರು ಹೇಳಿದಂಗೆ ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ನಾಯಕರು ಒಂದು ದೊಡ್ಡ ದಂಧೆ ಇದೆ, ದೊಡ್ಡ ದೊಡ್ಡ ಕೋಟ್ಯಾಧೀಶ್ವರರು ಇನ್ವಾಲ್ವ್ ಆಗಿದ್ದಾರೆ. ಪ್ರಾಣ ಮಾಡಬೇಡಿ. ಆಯ್ತು, ಮಾತಾಡ್ಲಿಕ್ಕೆ ನೀವು. ಓಕೆ ಅಧ್ಯಕ್ಷರೇ, ಈಗ ಎಲ್ಲ ಸದಸ್ಯರು ಬಹಳ ಒಂದು ಗಂಭೀರವಾದಂತಹ ವಿಷಯದ ಬಗ್ಗೆ ಬೆಳಕು ಚೆಲ್ತಾ ಇದ್ದಾರೆ. ನಾನು ಮಾನ್ಯ ಗೃಹ ಸಚಿವರನ್ನ ಇದೇ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ, ಇವತ್ತು ಡ್ರಗ್ ಪೆಡ್ಲರ್ಸ್ ಬೆಂಗಳೂರಿನಲ್ಲಿ ಬಹಳ ಜಾಸ್ತಿ ಆಗ್ತಾ ಇದೆ. ಕಾಲೇಜಿನಲ್ಲಿ ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಬೇರೆ ಬೇರೆ ಶಾಲೆಗಳಲ್ಲೂ ಕೂಡ ಇದು ಜಾಸ್ತಿ ಆಗ್ತಾ ಇದೆ. ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಒಂದು ಒಳ್ಳೆ ಗಮನ ಕೊಟ್ಟಿದೆ, ಅದಕ್ಕೆ ನಾನು ಅಭಿನಂದಿಸ್ತೀನಿ ಗೃಹ ಇಲಾಖೆಯನ್ನ. ಆದ್ರೆ ಇನ್ನೂ ಹೆಚ್ಚಿನ ಒಂದು ಕಾಳಜಿಯನ್ನು ಇಲ್ಲಿ ತಗೊಳ್ಬೇಕು. ಇವತ್ತು ಬಹಳ ಮಕ್ಕಳುಗಳು ಹಾಳಾಗ್ತಾ ಇದ್ದಾರೆ, ಇದ್ರ ಬಗ್ಗೆ ಒಂದು ವಿಶೇಷ ಗಮನ ಕೊಡಿ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ. ಅಧ್ಯಕ್ಷರೇ, ಎಲ್ಲ ಸದಸ್ಯರು ಈ ವಿಚಾರದಲ್ಲಿ ಒಂದಿದ್ದಾರೆ. ವಿ ಆರ್ ಅಗೇನ್ಸ್ಟ್ ಬೆಟ್ಟಿಂಗ್ ಆಫ್ ಎನಿ ಕೈಂಡ್. ಆದರೆ ಸರ್ಕಾರಗಳು ಅರ್ಗಜ್ಞಾನ ಅಂದ್ರೆ ಸಾಹೇಬ್ರು ಹೇಳ್ದಂಗೆ, ರಾಜ್ಯ ಸರ್ಕಾರಗಳಿರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಕ್ಲಿಯರ್ ಆಗಿ ಗೇಮ್ ಆಫ್ ಚಾನ್ಸ್ ಮತ್ತೆ ಗೇಮ್ ಆಫ್ ಸ್ಕಿಲ್ ಅನ್ನ ಡಿಫೈನ್ ಮಾಡಿದ್ರೆ ಮಾತ್ರ ಇದು ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹೋದ ಸರ್ಕಾರದಲ್ಲೂ ಒಂದು ಕಾಯ್ದೆಯನ್ನ ತರಲಿಕ್ಕೆ ಪ್ರಯತ್ನ ಪಟ್ಟರು, ಅದಕ್ಕೆ ಸ್ಟೇ ಬಂತು. ಅದು ತಮಿಳುನಾಡು ಜಡ್ಜ್ಮೆಂಟ್ ಇದೆ ಅಂದ್ಬಿಟ್ಟು ಅದು ಯಾಕೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಇದು ಕೇಂದ್ರ ಸರ್ಕಾರದವರು ಸ್ವಲ್ಪ ರಾಜ್ಯ ಸರ್ಕಾರಗಳ ಜೊತೆ ಚರ್ಚೆ ಮಾಡಿ ಇದು ಡೆಫಿನಿಷನ್ ಅನ್ನ ನಾವು ಮಾಡಿಲ್ಲ ಅಂದ್ರೆ ಅಧ್ಯಕ್ಷರೇ, ಇದು ನಡ್ಕೊಂಡು ಹೋಗ್ತದೆ. ಇದಕ್ಕೆಲ್ಲಾನು ವೆದರ್ ಇಟ್ ಈಸ್ ಆನ್ಲೈನ್ ರಮ್ಮಿ, ಆನ್ಲೈನ್ ಕ್ರಿಕೆಟ್ ಬೆಟ್ಟಿಂಗ್, ಇದಕ್ಕೆಲ್ಲ ಏನಂತಾರೆ ಅಧ್ಯಕ್ಷರೇ, ರಿಯಲ್ ಮನಿ ಗೇಮಿಂಗ್ ಅಂತ ಸೆಕ್ಟರ್ ಇದೆ. ಆಸ್ ಪರ್ ಗವರ್ಮೆಂಟ್ ಆಫ್ ಇಂಡಿಯಾ, this sector currently is estimated at 1.6 lakh crores. Legitimate sir, illegitimate ಇದಕ್ಕಿಂತ 4 ಪಟ್ಟಿರಬಹುದು. ಇದರಿಂದ ಗವರ್ಮೆಂಟ್ ಆಫ್ ಇಂಡಿಯಾ TDS ಎಷ್ಟು ಕಾರ್ಪೊರೇಟ್ ಟ್ಯಾಕ್ಸ್ ಮತ್ತೆ TDS ಬಿಟ್ವೀನ್ ಫೈನಾನ್ಷಿಯಲ್ ಇಯರ್ 2024 and 28 ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಗೊತ್ತಾ ಅಧ್ಯಕ್ಷರೇ? ಸುಮಾರು 7,000 ಕೋಟಿ ರೂಪಾಯಿ. ಮತ್ತೆ GST ಕಾಂಟ್ರಿಬ್ಯೂಷನ್ estimated between financial year 2024 to 28 ಅಂದ್ರೆ ಈ ವರ್ಷದಿಂದ ಇಟ್ಕೊಂಡು ಮುಂದಿನ 4 ವರ್ಷದಲ್ಲಿ GST ಕಾಂಟ್ರಿಬ್ಯೂಷನ್ ಫ್ರಮ್ ದ ರಿಯಲ್ ಮನಿ ಗೇಮಿಂಗ್ ಸೆಕ್ಟರ್ ಇಸ್ ಗೋಯಿಂಗ್ ಟು ಬಿ 74,000 crores. ಇದನ್ನ ನಿಯಂತ್ರಣ ಮಾಡಬೇಕು ಅಂದ್ರೆ ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಮತ್ತೆ ಗೇಮಿಂಗ್ ಸೆಕ್ಟರ್ ಅವರು ನಿಯಂತ್ರಣ ಆಗ್ಬೇಕು ಅಂತ ಇದ್ದಾರೆ. ಈಗ ಏನಾಗ್ಬಿಟ್ಟಿದೆ ಅಧ್ಯಕ್ಷರೇ, GST ಹಾಕ್ತಾ ಇರೋದ್ರಿಂದ 28% GST ಇದೆ ಅಧ್ಯಕ್ಷರೇ. ಈಗ ಯಾರು ಮುಂಚೆ ಇಲ್ಲಿ ಇಂಡಿಯನ್ ಗೇಮಿಂಗ್ ಕಂಪನೀಸ್ ಮೇಲೆ ಆಡ್ತಾ ಇದ್ರು, ಇವಾಗ ಚೈನಾ, ಈಸ್ಟರ್ನ್ ಯುರೋಪಿಯನ್ ಸರ್ವರ್ಸ್ ನಲ್ಲಿ ಆಡ್ತಾ ಇದ್ದಾರೆ ಅಧ್ಯಕ್ಷರು. ಏನು ನಿಯಂತ್ರಣ ಇಲ್ಲ ಇದ್ರ ಮೇಲೆ. ಸೊ ನೀವು ಹೇಳ್ದಂಗೆ ತುಮಕೂರಿನಲ್ಲಿ ಇರ್ಬೋದು, ಬೀದರ್ ನಲ್ಲಿ ಇರ್ಬೋದು, ಚಿತ್ತಾಪುರ್ನಲ್ಲಿ ಇರ್ಬೋದು, ದುಡ್ಡು ಕಳ್ಕೊತಾ ಇದ್ದಾರೆ, ಆಸ್ತಿ ವಾಸ್ತಿ ಕಳ್ಕೊತಾ ಇದ್ದಾರೆ. ಸೊ ಇದನ್ನ ನಾವು ನಿಯಂತ್ರಣ ಮಾಡಬೇಕು ಅಂದ್ರೆ ಸ್ವಲ್ಪ ಆಳವಾಗಿ ಹೋಗ್ಬೇಕು ಅಧ್ಯಕ್ಷರೇ. ಸುಮ್ಮನೆ ಹೀಗೆ ಚರ್ಚೆ ದೇರ್ ಇಸ್ ಆಲ್ಸೋ ಪ್ಯಾರಲಲ್ ಎಕನಾಮಿ ರನ್ನಿಂಗ್, ವೈಟ್ ಎಕನಾಮಿ ಆಸ್ ವೆಲ್ ಆಸ್ ಬ್ಲಾಕ್ ಎಕನಾಮಿ ಆಫ್ lakhs of crores running. ಅದಕ್ಕೆ ಇಷ್ಟು ಮೌಲ್ಯ ಇದೆ ಅಧ್ಯಕ್ಷರೇ. ಇದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಎಲೆಕ್ಷನ್ ಕೂಡ ನಿಲ್ತಾ ಇದ್ದಾರೆ ಕ್ರಿಕೆಟ್ ಬೆಟ್ಟಿಂಗ್ ಮಾಡೋರು ಎಲ್ಲ. ಅಧ್ಯಕ್ಷರೇ, ಇವತ್ತು ಒಂದು ಆಗಿದೆ, ಸಣ್ಣ ಸರ್ಕಾರ ಹೇಳ್ತಾ ಇದ್ದಾರೆ. ಅದೇನು ಅದು ಸರಿಯಾಗಿ ಅರ್ಥ ಆಗಿಲ್ಲ. ಮಂಜುನಾಥ್ ಆಯ್ತು, ಮಂತ್ರಿ ಉತ್ತರ ಕೊಡ್ತಾರೆ ಈಗ. ಮಂಜುನಾಥ್ ಅಧ್ಯಕ್ಷರೇ, ನಾನು ಪ್ರಿಯಾಂಕ್ ಅವರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಇದು ಮಂಡ್ಯ ಜಿಲ್ಲೆಗೆ ಮಾತ್ರ ಸ್ಥಿಮಿತವಾಗಿ ಮಾನ್ಯ ರವಿಕುಮಾರ್ ಅವರು ಪ್ರಶ್ನೆಯನ್ನು ಕೇಳಿದರು. ಮಂಡ್ಯಕ್ಕೆ ಮಾತ್ರ ಸ್ಥಿಮಿತವಾಗಿ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟು
ಮುಂದೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಮಂಡ್ಯ ಜಿಲ್ಲೆನಲ್ಲಿ 2021ರಲ್ಲಿ 2 ಪ್ರಕರಣಗಳನ್ನ ರಿಜಿಸ್ಟರ್ ಮಾಡಿ 1 ಪ್ರಕರಣದಲ್ಲಿ ಶಿಕ್ಷೆ ಆಗಿದೆ ಆಗಲೇ ಮಾನ್ಯ ಅಧ್ಯಕ್ಷರೇ. ಅದೇ ಪ್ರಕಾರ 23ರಲ್ಲಿ ಇನ್ನೂ 2 ಪ್ರಕರಣ ದಾಖಲು ಮಾಡಿದ್ದಾರೆ, ಅದರಲ್ಲೂ ಒಬ್ಬರಿಗೆ ಶಿಕ್ಷೆ ಆಗಿದೆ. ಆದರೆ ಇದಿಷ್ಟಕ್ಕೆ ಮಂಡ್ಯದಲ್ಲಿ ನಿಲ್ಲುತ್ತೆ ಅಥವಾ ರಾಜ್ಯದಲ್ಲಿ ನಿಲ್ಲುತ್ತೆ ಅಂತ ಹೇಳಿ ನಾನು ಅನ್ಕೊಳ್ಳೋದಿಲ್ಲ. ಇದು ಒಂದು ಬಹಳ ವ್ಯಾಪಕವಾಗಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ದಂಧೆ ಇದು. ಇದರಲ್ಲಿ ಮಾನ್ಯ ಪ್ರಿಯಾಂಕ್ ಅವರು ಹೇಳಿದಾಗೆ ಸಾವಿರಾರು ಕೋಟಿ ರೂಪಾಯಿ ಇದರಲ್ಲಿ ನಡೀತಾ ಇದೆ ಮಾನ್ಯ ಅಧ್ಯಕ್ಷರೇ. ಇದನ್ನು ನಿಲ್ಲಿಸಬೇಕು ಅಂತ ಹೇಳೋದಾದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಕೂಡ ಬಹಳ ಕಠಿಣವಾದ ಕಾನೂನುಗಳನ್ನ ತರಬೇಕಾಗ್ತದೆ. ಈಗಿರ್ತಕ್ಕಂಥದ್ರಲ್ಲಿ ರಿಜಿಸ್ಟರ್ ಮಾಡ್ತೇವೆ, ಕೇಸ್ ಹಾಕ್ತೇವೆ, ಅವ್ರನ್ನ ಒಂದಷ್ಟು ದಿವಸ ಒಳಗಡೆ ಹಾಕ್ತಾರೆ, ಮತ್ತೆ ಅವರು ಆಚೆ ಬರ್ತಾರೆ. ಇಷ್ಟಕ್ಕೆ ಸೀಮಿತವಾಗಿದೆ ಬಿಟ್ರೆ ಬೇರೆ ಏನು ಮಾಡ್ಲಿಕ್ಕೆ ಇದರಲ್ಲಿ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಹೊರಡಿ ನೀವು ಮುಂದಿನ ದಿನದಲ್ಲಿ ನಾವು ಇದರ ಬಗ್ಗೆ ಬಹಳ ಗಂಭೀರವಾಗಿ ತಗೊಳ್ತೀವಿ ಮಾನ್ಯ ಅಧ್ಯಕ್ಷರೇ. ಯಾವುದೇ ಕಾನೂನನ್ನ ರಾಜ್ಯ ಸರ್ಕಾರದಲ್ಲಿ ಬದಲಾಯಿಸಬೇಕಾದ್ರೆ ಅಥವಾ ರಾಜ್ಯ ಸರ್ಕಾರದಲ್ಲಿ ರಾಜ್ಯಕ್ಕೆ ಸೀಮಿತವಾಗಿ ಕಾನೂನನ್ನು ತರಬೇಕು ಅನ್ನೋದನ್ನ ಖಂಡಿತವಾಗಿ ಆದಷ್ಟು ಶೀಘ್ರವಾಗಿ ನಾವು ಅದನ್ನ ತರ್ತೇವೆ. ಆದರೆ ಕೇಂದ್ರ ಸರ್ಕಾರ ಏನು ತನಗೆ 28% GST ಬರ್ತಿದೆ ಅಂತ ಹೇಳಿ ಇದನ್ನ ಯಾವ ಕಾರಣಕ್ಕೂ ಕೂಡ ದೇಶದಲ್ಲಿ ಇದನ್ನ ಅಲೋ ಮಾಡಬಾರದು. ಯಾಕೆಂದ್ರೆ 70,000 ಕೋಟಿ 80,000 ಕೋಟಿ ಸಾವಿರಾರು ಕೋಟಿ ರೂಪಾಯಿ ಕೇಂದ್ರಕ್ಕೆ ಬರ್ತದೆ ಅನ್ನುವಾಗ ಸ್ವಾಭಾವಿಕವಾಗಿ ಯಾವುದೇ ಸರ್ಕಾರ ಅದನ್ನ ಒಂದಿಷ್ಟು ಅಲೋ ಮಾಡಿಬಿಡ್ತಾರೆ. ಹಾಗಾಗಿ ಇದನ್ನ ಅಲ್ಲಿಯೂ ಅವರು ಕೂಡ ಒಂದು ಕಾನೂನನ್ನು ತರಬೇಕಾಗುತ್ತೆ. ನಾವು ರಾಜ್ಯ ಸರ್ಕಾರದಲ್ಲಿ ಹೊಸದಾಗಿ ಖಂಡಿತವಾಗಿ ಕಾನೂನನ್ನ ತರ್ತೇವೆ ಮಾನ್ಯ ಅಧ್ಯಕ್ಷರು. ಇನ್ನೊಂದು ಈ ಡ್ರಗ್ಸಿನ ಬಗ್ಗೆ ಈಗಾಗಲೇ ನಾನು ವಿವರವಾಗಿ ಬೇರೆ ಸಂದರ್ಭದಲ್ಲಿ ಉತ್ತರವನ್ನು ಕೊಡ್ತೇನೆ. ಆದರೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ, ಕರ್ನಾಟಕವನ್ನ ಡ್ರಗ್ಸ್ ಫ್ರೀ ಕರ್ನಾಟಕ ಮಾಡ್ತೇವೆ ಅಂತ ಹೇಳಿ ಘೋಷಣೆ ಮಾಡಿದ್ದೇವೆ. ಇಟ್ಸ್ ಎ ಸ್ಟೇಟ್ಮೆಂಟ್. ಒಂದು ಇಮಿಡಿಯೇಟ್ ಆಗಿ ಆಗ್ಬಿಡುತ್ತೆ, ನಾಳೆನೆ ಒಂದು 3 ತಿಂಗಳಲ್ಲಿ ಆಗೋಗುತ್ತೆ ಅಂತ ಹೇಳಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆದ್ರೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದೇವೆ. ಸರ್ಕಾರ ಇದರ ಬಗ್ಗೆ ಎಷ್ಟು ಗಂಭೀರವಾಗಿ ತಗೊಂಡಿದ್ದೇವೆ ಅನ್ನೋದಕ್ಕೆ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದೇವೆ. ಮೊನ್ನೆ ಮಾನ್ಯ ಅಧ್ಯಕ್ಷರೇ, ನಾವು ಅಧಿಕಾರಕ್ಕೆ ಬಂದ ನಂತರ ಸುಮಾರು 6,764 ಪ್ರಕರಣಗಳಲ್ಲಿ ನಾವು ಕೇಸ್ಗಳನ್ನು ರಿಜಿಸ್ಟರ್ ಮಾಡಿದ್ದೇವೆ. ತಾವು ಕೂಡ ಗೃಹ ಸಚಿವರಾಗಿದ್ರಿ, ಅರಗ ಜ್ಞಾನೇಂದ್ರ ಅವರು ಕೂಡ ಆಗಿದ್ರು. ತಮಗೆ ಆಶ್ಚರ್ಯ ಆಗ್ಬೋದು, ಈ 7-8 ತಿಂಗಳಲ್ಲಿ 9,645 kg ಗಾಂಜಾ ಹಿಡಿದಿದ್ದೇವೆ. 9,645 kg ಗಾಂಜಾನ ಈ 7 ತಿಂಗಳಲ್ಲೇ ಹಿಡಿದಿದ್ದೇವೆ. ಅದರ ಜೊತೆಗೆ 233 kg ಸಿಂಥೆಟಿಕ್ ಡ್ರಗ್ಸ್ ಅನ್ನು ಕೂಡ ಹಿಡಿದಿದ್ದೇವೆ. ಇದರ ಬೆಲೆ 142 ಕೋಟಿ ರೂಪಾಯಿ ಬೆಲೆ ಆಗ್ತದೆ. ಮೊನ್ನೆ ತಾನೇ ಒಂದು 4-5 ದಿವಸದ ಕೆಳಗೆ ದಾವಸ್ಪೇಟೆ ಹತ್ರ ನಾನು ಕೂಡ ಹೋಗಿದ್ದೆ, ಅದನ್ನ ಸೂಟಾಕಿದ್ದೀವಿ. ಇಷ್ಟು ಬೆಲೆ ಬಾಳ್ತಕ್ಕಂಥ ಡ್ರಗ್ಸು ಬಹುಶಃ ಅದು ಯಾರಿಗೆ ಸಮಾಜದಲ್ಲಿ ಸಿಕ್ಕಿಬಿಟ್ಟಿದ್ದಿದ್ರೆ ಅದು ಎಷ್ಟು ಅನಾಹುತ ಆಗ್ತಾ ಇತ್ತು ಅನ್ನೋದನ್ನು ಯೋಚನೆ ಮಾಡಿ. ಅದಕ್ಕಾಗಿ ನಾವು ಅದನ್ನು ಬಹಳ ಗಂಭೀರವಾಗಿ ತಗೊಂಡಿದ್ದೇವೆ. ಎಲ್ಲಾ SP-ಗಳಿಗೂ ಕೂಡ ನಾವು ಸೆನ್ಸಿಟೈಸ್ ಮಾಡಿದ್ದೇವೆ. ನಿಮ್ಮ ಜಿಲ್ಲೆಗಳು ಡ್ರಗ್ಸ್ ಫ್ರೀ ಜಿಲ್ಲೆಗಳಂತ ನೀವೇ ಘೋಷಣೆ ಮಾಡಬೇಕು. ಆ ಮಟ್ಟಕ್ಕೆ ನೀವು ಕೆಲಸ ಮಾಡಬೇಕು ಅಂತೇಳಿ ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ಇದು ಕರ್ನಾಟಕವನ್ನ ಮುಂದಿನ ದಿನಗಳಲ್ಲಿ, ಅದು 6 ತಿಂಗಳಾಗ್ಬೋದು, ವರ್ಷನೇ ಆಗ್ಬೋದು, ಡ್ರಗ್ಸ್ ಫ್ರೀ ಸ್ಟೇಟ್ ಅಂತ ಮಾಡಬೇಕು ಅಂತೇಳಿ ನಾವು ಇದನ್ನ ಒಂದು ವಾರ ಡಿಕ್ಲೇರ್ ಮಾಡಿದ್ವಿ ಮಾನ್ಯ ಅಧ್ಯಕ್ಷರೇ. ಯಾಕೆಂದ್ರೆ ತಾವು ಹೇಳಿದಾಗೆ ಶಾಲೆಯಲ್ಲಿ ಮಕ್ಕಳಿಗೆ ಚಾಕ್ಲೇಟ್ ಅಲ್ಲಿ ಕೊಡ್ತಾರೆ ಮಾನ್ಯ ಅಧ್ಯಕ್ಷರೇ, ಅಷ್ಟೊಂದು ಮಟ್ಟಕ್ಕೆ ಅವರು ಹೋಗ್ಬಿಟ್ಟಿದ್ದಾರೆ. ಪೆಡ್ಲರ್ಸ್ ಅಂತೂ ಈ ಹಿಂದೆ ನಾವು ಫಾರಿನರ್ಸ್ ಬರ್ತಾರೆ ಅಂತ ಹೇಳಿ ಅವರು ಇನ್ವಾಲ್ವ್ ಆಗ್ತಾರೆ ಅಂತ. ನಿಮಗೆ ಹೇಳ್ಬೇಕಂದ್ರೆ ಸುಮಾರು 102 ಜನ ಈಗಾಗಲೇ ನಾವು ಫಾರಿನರ್ಸ್ ಅನ್ನ ಅವ್ರ ಮೇಲೆ ಕೇಸ್ಗಳು ಬುಕ್ ಮಾಡಿ ಅವ್ರು ನಡೀತಾ ಇದೆ. ಸುಮಾರು 245 ಜನ ಫಾರಿನರ್ಸ್ ಅನ್ನ ನಾವು ಡಿಪೋರ್ಟ್ ಮಾಡಿದ್ದೀವಿ ಇದಕ್ಕಾಗಿ.
ಈ ಡ್ರಗ್ಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ 245 ಜನ ಮೋಸ್ಟ್ಲಿ ಆಫ್ರಿಕನ್ ಕಂಟ್ರೀಸ್ ಇಂದ ಬಂದಂತವ್ರು, ಅವ್ರನ್ನೆಲ್ಲ ಡಿಪೋರ್ಟ್ ಮಾಡಿದೀವಿ. ಆ ಡಿಪೋರ್ಟ್ ಮಾಡೋದಕ್ಕೂ ಕೂಡ ಒಂದು ದೊಡ್ಡ ಪ್ರೊಸೀಜರ್ ಇದೆ ಮಾನ್ಯ ಅಧ್ಯಕ್ಷರೇ. ಅವರ ಎಂಬಸಿಗೆ ಬರೀಬೇಕು, ಕೌನ್ಸಿಲ್ಗೆ ಬರೀಬೇಕು, ಅವ್ರ ಪರ್ಮಿಷನ್ ಕೊಡೋ ತನಕ ಇವ್ರನ್ನ ಇಟ್ಕೊಳ್ಬೇಕು, ಇದೆಲ್ಲ ಪ್ರೊಸೀಜರ್ ಇದೆ. ಆದ್ರೂ 245 ಜನರನ್ನ ಈಗಾಗಲೇ ನಾವು ಡಿಪೋರ್ಟ್ ಮಾಡಿದ್ದೇವೆ. ಈಗ 102 ಜನ ಅವರು ಕೇಸಸ್ಗಳಿಗೆ ಅಪಿಯರ್ ಆಗ್ತಿದ್ದಾರೆ. ಅದು ಒಂದೇನಾಗಿದೆ ಅಂದ್ರೆ ಅವರೇ ಕೇಸ್ ಹಾಕ್ಸ್ಕೊಂಡ್ಬಿಡ್ತಾರೆ, ಯಾವ್ದಾದ್ರು ಒಂದು ಸಣ್ಣ ಕೇಸಿಗೆ ತಗಲಾಕ್ಸ್ಕೊಂಡು ಅವ್ರು ಇಲ್ಲೇ ಇದ್ದು ಬಿಡ್ತಾರೆ. ಅವ್ರನ್ನ ಡಿಪೋರ್ಟ್ ಮಾಡೋದಕ್ಕೂ ನಮಗೆ ಸಾಧ್ಯ ಆಗೋದಿಲ್ಲ. ಅದರಿಂದ ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ ಈ ಫಾರಿನರ್ಸ್ ವಿಚಾರದಲ್ಲಿ. ಇದೆಲ್ಲ ಗಂಭೀರವಾಗಿ ಸರ್ಕಾರ ತೆಗೆದುಕೊಂಡಿದೆ ಮಾನ್ಯ ಅಧ್ಯಕ್ಷರೇ. ಮುಂದಿನ ದಿನದಲ್ಲಿ ಕೂಡ ಅದನ್ನು ಮುಂದುವರಿಸ್ತೇವೆ. ಕರ್ನಾಟಕವನ್ನ ಡ್ರಗ್ಸ್ ಫ್ರೀ ಸ್ಟೇಟ್ ಅಂತ ಮಾಡೋದಕ್ಕೆ ಎಲ್ಲ ಕ್ರಮವನ್ನು ತಗೊಳ್ತೇವೆ.